ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಒಮ್ಮಿನಿ ವ್ಯಾನು ಹೌದು ಸರ್. ಯಾವ್ದು ಮಾಡಲು ಸರ್ ಅದು? ಸರ್ 2018 ಎಂಡ್ ಸರ್. 2018 ಎಂಡ? ಹೌದು ಸರ್. ಓಕೆ. ಓನರ್ ಎಷ್ಟಾಗಿದ್ದಾರೆ? ಹಾಂ ಸರ್. ಓನರ್ ಎಷ್ಟಾಗಿದ್ದಾರೆ? ಓನರ್ 2ನೇ ಓನರ್ ಸರ್ ನಾವು. ನೀವು 2ನೇವರಾ? ಹೌದು ರೀ ಸರ್. ಎಷ್ಟು ಓಡಿದೆ ಗಾಡಿ? ಸರ್ 40,000 ಚಿಲ್ಲರೆ ಹೊಡೆದು ನೋಡಿ ಸರ್. 40,000 41,000 ಎಷ್ಟು ಹೊಡೆದು ಸರ್. ಓಕೆ. ಹಾಂ ಅಷ್ಟು ಒಳಗೆ ರೀ. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಸರ್ ಇನ್ಸೂರೆನ್ಸು ರನ್ನಿಂಗ್ ಇದೆಯಾ ಸರ್? ಹ್ಞೂ ಸರ್ ರನ್ನಿಂಗ್ ಇದೆ. ಈಗ ಒಂದು 4 ತಿಂಗಳ ಆಯ್ತು ಸರ್. ಓಕೆ. ಇದು ಪೆಟ್ರೋಲ್ ಒಂದೇನಾ, ಎಲ್ ಪಿ ಜಿ ಏನಾದ್ರು ಇದೆಯಾ? ಸರ್ ಪ್ಯೂರ್ ಪೆಟ್ರೋಲ್ ಇಂಜಿನ್ ಸರ್. ಹಾಂ. ಓಕೆ. ಎಷ್ಟು ಸೀಟರ್ ಗಾಡಿ ಸರ್ ಇದು? ಇದು 7+1 ಸರ್. 7+1? ಹೌದು ಸರ್. ಓಕೆ. ಸೀಟ್ ಎಲ್ಲ ಚೆನ್ನಾಗಿದಾವಾ? ಹಾಂ ಸೀಟ್ ಒಂದು ಸ್ವಲ್ಪ ಮ್ಯಾಗಲ್ ಕವರ್ ಅಷ್ಟೇ ಸ್ವಲ್ಪ ಇದಾಗಿದೆ ಸರ್. ಏನಾಗಿಲ್ಲ ರೀ, ಎಲ್ಲ ಕ್ಲೀನ್ ಆಗೈತೆ ರೀ. ಹಾಂ. ಬೇಕಾದ್ರೆ ಹಾಕಿಸ್ಕೊಡ್ತೀನಿ ಸರ್. ಓಕೆ. ಟೈರ್ ಹೆಂಗಿದಾವೆ ಸರ್ ಮುಂದೆ ಹಿಂದೆ? ಸರ್ 60% ಅದಾವೆ ಸರ್. ಸ್ಟೆಪ್ನಿ ಐತಾ? ಹಾಂ ಸ್ಟೆಪ್ನಿ ಐತೆ ಸರ್. ಓಕೆ. ಗಾಡಿ ಎಲ್ಲ ರನ್ನಿಂಗ್ ಇದೆಯಾ? ಹಾಂ ಹೌದು ಸರ್. ರನ್ನಿಂಗ್ ಕಂಡೀಷನ್ ಆಗಿದೆಯಾ? ಎಕ್ದಮ್ ಕಂಡೀಷನ್ ಸರ್. ಹಾಂ. ಶೋರೂಮ್ ಇದು ಸರ್. ಓಕೆ. ಗಾಡಿ ಏನಾದರೂ ಟಚ್ ಅಪ್ ರಿಪೇಂಟ್ ಆಗಿದೆಯಾ? ಸರ್ ಒಂದು ಸ್ವಲ್ಪ ರೈಟ್ ಸೈಡಿಗೆ ಡ್ರೈವರ್ ಸೈಡ್ಗೆ ಒಂದು ಸ್ವಲ್ಪ ಫಸ್ಟ್ ಓನರ್ ಸ್ವಲ್ಪ ಇದನ್ನ ಹಚ್ಚಿದ್ರಿ. ಹೌದಲ್ಲ ಅಷ್ಟೇ. ಹಾಂ. ಹಾಂ ಅದಕ್ಕೆ ಒಂದು ಸ್ಟಿಕ್ಕರ್ ಹಚ್ಚಿನಿ ಸರ್ ಸಣ್ಣದು. ಓಕೆ. ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದಾ? ಎಲ್ಲ ಚೆನ್ನಾಗಿದೆ ಸರ್. ಹಾಂ. ಏನು ಟಿಂಕರಿಂಗ್ ಕೆಲಸ ಆ ಥರ ಏನಿಲ್ಲ? ಏನೇನಿಲ್ಲ ನೋಡಿ ಸರ್. ಓಕೆ. ಗಾಡಿ ಇದೆ ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್? ಸರ್ ಟೇಪ್ ಇದೆ ಸರ್. ಹ್ಞೂ. ಮ್ಯಾಜಿಕ್ ಅದೊಂದು ಸ್ವಲ್ಪ ಮೈನರ್ ಐತ್ರಿ. ನಾನು ಒಂದು ದೀಪಾವಳಿ ಒಳಗೆ ತೊಳಿಬೇಕಾದ್ರೆ ಒಂದು ಸ್ವಲ್ಪ ನೆನಪಿಲ್ದ ನೀರು ಹೊಳತೇನೆ ರೀ. ಹ್ಞೂ. ಅದೊಂದಿಷ್ಟೇ ನೀರಿನ ಪ್ರಾಬ್ಲಮ್, ಮತ್ತೊಂದೇನಿಲ್ಲ, ಮೈನರ್ ಐತ್ರಿ. ಅದನ್ನ ಸ್ವಲ್ಪ ಮಾಡಿಸ್ಬೇಕು. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಏನೇನಿಲ್ಲ ಸರ್, ಕ್ಯಾಶ್. ಓಕೆ. ರೆಕಾರ್ಡ್ಸ್ ಎಲ್ಲ ಇದಾವಾ ನಿಮ್ಮ ಕಡೆನೇ? ಎಲ್ಲ ದಸರಾ ಹಾಕ್ತೇನೆ ನಾ ಮನೆಗೆ ಬಂದು ಇನ್ನೊಂದ್ಸಲ. ಓಕೆ. ಈ ಗಾಡಿ ಇರೋದು ಎಲ್ಲಿ ಇದು? ಸರ್ ಇಲ್ಲಿ ಸವಣೂರು ತಾಲೂಕು ಹಿತ್ರಿಲ್ಲಾಪುರ ಅಂತಂದು, ಹಾವೇರಿ ಜಿಲ್ಲಾ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು? ಹಾಂ ಹೌದು ಸರ್, ಹಿತ್ರಿಲ್ಲಾಪುರ ಅಂತಂದು. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಗಾಡಿ ರೇಟ್ ನಾ ತೊಗೊಂಡ್ಬಂದು ಒಂದು 8 ತಿಂಗಳಾಗಿಲ್ಲ ಸರ್. ಅದು ಹಾಂ. 340 ಕೊಟ್ಟಿದ್ದು ಸರ್ ನನ್ನದು. ಹ್ಞೂ. ಲಾಸ್ಟ್ ಒಂದು 20,000 ಕಳೆದು ಕೊಡೋಣ ಸರ್. 20,000? ಹ್ಞೂ ಸರ್. 320 ಹೇಳ್ತಿದ್ರಾ? ಹೌದು ಸರ್. 3 ಒಳಗೆ ಏನಾಗಲ್ವಾ? ಭಾಳ ಕಮ್ಮಿ ಆಗ್ತದೆ ಸರ್. ಈಗ ನಾ ತೊಗೊಂಡ್ಬಂದು 8 ತಿಂಗಳೇ ಆಗಿಲ್ಲ ಸರ್ ಅದು. ಅಲ್ಲ, ನೀವು ಜಾಸ್ತಿ ಕೊಟ್ಟೆ ತಂದಿದ್ದೀರಾ? ಇಲ್ಲ ಸರ್, ಗಾಡಿ ರೇಟ ಹಂಗೈತಲ್ಲ ಸರ್ ಈಗೆಲ್ಲ. ಅಲ್ಲ, ನಿಮಗೆ ಹಂಗೆ ಅನ್ಸ್ಬೋದು. ಹ್ಞೂ ಸರ್. ಯಾಕಂದ್ರೆ ನಾವು ಡೈಲಿ ಅದೇ ಕೆಲಸ ಮಾಡ್ತಿರೋದಲ್ವಾ, ಹೌದು ಹೌದು ಹೌದು. ಹಂಗಾಗಿ ನೀವು ಕೊಟ್ಟಿರೋದೇ ಜಾಸ್ತಿ ಕೊಟ್ಟು ತಗೊಂಬಂದಿದ್ದೀರಾ. ಇಲ್ಲ But- ಸರ್. ಅಲ್ಲ, ಹೇಳ್ತೀನಿ ಹೇಳಿ ಪೂರ್ತಿಯಾಗಿ. ಕಂಡೀಷನ್ ಸರ್. 37,750 ಅಷ್ಟು ಸರ್ ಅದು ತಂದಾಗ. ಹಾಂ. ಸಿಂಗಲ್ ಓನರ್ ಸರ್. ಭಾರಿ ಚಂದ ಇಟ್ಟಿದ್ರು ಅವರು. ನಾನು ಅದೇ ಥರ ಇಟ್ಟೇನೆ ಸರ್. ನಾನು ಬೇರೆ ದಂಧೆ ಮಾಡ್ತೇನೆ ಸರ್. ಹ್ಞೂ. ಮನೆಗಂತ ತೊಗೊಂಬಂದಿದ್ದೆ. ಸ್ವಲ್ಪ ಮಗಳದ್ದು ಮದುವೆ ಬಂದಿದ್ದಕ್ಕೆ ಕೊಡಾಕತ್ತೀವಿ ಸರ್ ನಾವು. ಓಕೆ. ಈಗ ಫೈನಲ್ ಎಷ್ಟಕ್ಕೆ ಮಾಡ್ತೀರಿ ಹೇಳಿ? ಸರ್ 3.5 ಇಷ್ಟೇ ಲಾಸ್ಟ್ ಸರ್. 3ಕ್ಕೆ ಮಾಡ್ತೀರಾ? ಹ್ಞೂ ಸರ್. ಏನು ಹೆಚ್ಚು ಕಮ್ಮಿ ಮಾಡ್ತೀರಾ ಇನ್ನು ಸ್ವಲ್ಪ? ಇಲ್ಲ ಸರ್, ಅದ್ರ ಒಳಗೆ ಆದ್ರೆ ಆಗಲ್ಲ ಸರ್. ನಿಮಗೂ ಗೊತ್ತಿದ್ದೈತಿ. ಹಾಂ.